ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಗಳು ಚೈತ್ರ. ಇವತ್ತಿನ ರೆಸಿಪಿ ಬಂದು ಆಲೂ ಪರಾಟ. ಬನ್ನಿ, ಎಲ್ಲರಿಗೂ ಇಷ್ಟ ಆಗೋ ಥರ ಮತ್ತು ಟೇಸ್ಟಿಯಾಗಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ನಾವು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಬೇಕು ಪರಾಟಗೋಸ್ಕರ. ಹಂಗಾಗಿ ನಾನು ಒಂದು ಬೌಲ್ ತೊಗೊಂಡು ಈ ಥರ ಒಂದು ಕಪ್ಪಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ಕಪ್ಪು ತೊಗೊತಾ ಇದ್ದೀನಿ ಗೋಧಿ ಹಿಟ್ಟು, ಅಂದರೆ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಜನಕ್ಕೆ ಬೇಕೋ ನೋಡಿಕೊಂಡು ನೀವು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಬೇಕು. ನೋಡಿ, ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ನೋಡಿ, ಈಗ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಹೋಗಬೇಕು. ನಾರ್ಮಲಿ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀವಲ್ವ ಗೋಧಿ ಹಿಟ್ಟು, ಅದೇ ಥರ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಸಾಫ್ಟಾಗೇ ಇದ್ದರೆ ಚೆನ್ನಾಗಿ ಬರುತ್ತೆ ಪರಾಟ. ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಕಲಸಿ ಈ ಥರ ಇಟ್ಕೊಬೇಕು. ನೋಡಿ, ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಮಾತ್ರ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು 1/2 ಅವರ್ ಅಷ್ಟು ಸ್ವಲ್ಪ ನೆನೆ ಇಡಬೇಕು ಹಿಟ್ಟನ್ನು. ಯಾಕೆಂತಂದರೆ ಪರಾಟಗಳು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ನೋಡಿ, ಈ ಥರ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನಾನು ಕೊಡ್ತಾಯಿದ್ದೀನಿ. ನೋಡಿ, ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಪರಾಟನೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ನೋಡಿ, ನಾನು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕೈಯಲ್ಲಿ. ನೋಡಿ, ಸಾಫ್ಟಾಗಿ ಹೆಂಗಿದೆ ಹಿಟ್ಟು, ಈ ಥರ ಈ ಹದದಲ್ಲಿ ನಾವು ಕಲಸಿ ಇಟ್ಕೊಬೇಕು. ನೋಡಿ, ಈಗ ನಾನು 1/2 ಅವರ್ ನೆನೆ ಹಾಕ್ತೀನಿ. ನೋಡಿ, ಒಂದು ಪ್ಲೇಟ್ ಮುಚ್ಚಿಟ್ಟು ನಾವು ಒಂದು 1/2 ಅವರ್ ಇಡೋಣ. ಈಗ ನೆಕ್ಸ್ಟು ನಾವು ಪರಾಟಗೋಸ್ಕರ ಪಲ್ಯ ಮಾಡ್ಕೊಬೇಕಲ್ವಾ, ಅದಕ್ಕೋಸ್ಕರ ಪಟಾಟ ನೋಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಈಗ ನೋಡಿ, ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಗಂಟು ಥರ ಸಿಗಬಾರ್ದು, ಸ್ಮೂತಾಗಿದ್ರೇ ಚೆನ್ನಾಗಿರುತ್ತೆ ಮತ್ತು ಒಸಿಯೋದಕ್ಕೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾವು ಸ್ವಲ್ಪ ಸಾಫ್ಟಾಗೆ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನೋಡಿ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಾದಮೇಲೆ ಪೊಟ್ಯಾಟೋಸ್ನ ಈಗ ನಾನು ಒಂದು ತವ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಗ್ರೀನ್ ಚಿಲ್ಲಿ ಖಾರಕ್ಕೆ ಮತ್ತು ಆನಿಯನ್ನು 1 ಕಪ್ಪಷ್ಟು, ಅಂದರೆ 1-2 ಆ ಥರ, ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರೋ ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚಿಲ್ಲಿನೂ ಅಷ್ಟೇ ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ, ನಾನು ಉದ್ದ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಚಿಲ್ಲಿನ ನಾನು ಆಮೇಲೆ ಇದನ್ನು ತೆಗೆದುಬಿಡ್ತೀನಿ. ಹಂಗಾಗಿ ನಾನು ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಬೇಕಾದರೂ ಹಚ್ಕೊಬೋದು. ಮಕ್ಕಳು ತಿನ್ನಲ್ಲ ಅನ್ನೋ ಆಗಿದ್ದರೆ ಈ ಥರ ತೆಗೆದ್ರೆ ಒಳ್ಳೆಯದು. ನೋಡಿ, ನಾನು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತು ಅರಿಶಿನ ಸ್ವಲ್ಪ, ನೋಡಿ ಚಿಲ್ಲಿ ಪೌಡರು,
ಗ್ರೀನ್ ಚಿಲ್ಲಿನೂ ಹಾಕಿರ್ತೀವಿ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ನಾನು ಎಲ್ಲ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಚಿಲ್ಲಿ, ಧನಿಯಾ ಪೌಡರು ಮತ್ತು ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಷ್ಟನ್ನು ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂಥ ಪೊಟ್ಯಾಟೋನ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನೋಡಿ ಈ ಥರ ಸಾಫ್ಟಾಗಿ ಇದ್ರೇ ಚೆನ್ನಾಗಿ ಬರುತ್ತೆ, ಯಾಕಂದರೆ ಲಟ್ಟಿಸ್ಬೇಕಾದ್ರೆ ಬ್ರೇಕ್ ಆಗಲ್ಲ. ಹಂಗಾಗಿ ಈ ಥರ ನಾವು ಸಾಫ್ಟಾಗಿ ಮಾಡ್ಕೊಬೇಕು. ನೋಡಿ ನೆಕ್ಸ್ಟು ನಾನು ಅದು ಎಲ್ಲ ರೆಡಿ ಆದಮೇಲೆ ಹಾಫ್ ನಿಂಬೆಹಣ್ಣು ಕಟ್ ಮಾಡಿಕೊಂಡು ನಾನು ಅದರದ್ದು ರಸ ಹಾಕ್ತಾಯಿದ್ದೀನಿ. ನೋಡಿ ಈಗ ನೆಕ್ಸ್ಟು ಜಸ್ಟ್ ಒಂದೆರಡು ಸರಿ ಈ ಥರ ತಿರುಗಿಸ್ಕೊಟ್ಟಾದಮೇಲೆ ಇದನ್ನು ಸ್ವಲ್ಪ ಇದು ತಣ್ಣಗಾಗಬೇಕು. ಬಿಸಿ ಬಿಸಿ ನಾವು ಚಪಾತಿ ಹಿಟ್ಟೊಳಗಡೆ ಇಟ್ಟು ಲಟ್ಸೋಕ್ಕಾಗೋದಿಲ್ಲ. ಹಂಗಾಗಿ ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಲಟ್ಟಿಸ್ಕೊಬೇಕು. ನೋಡಿ ಈಗ ನಾನು ಚಪಾತಿ ಹಿಟ್ಟು ನೋಡಿ ಚೆನ್ನಾಗಿ ನೆಂದಿದೆ. ಈಗ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಂಡೆ ಮಾಡ್ಕೊಳ್ಳಿ. ನೋಡಿ ಈಗ ತಣ್ಣಗಾಗಿದೆ, ಅದನ್ನು ಸಹ ಈ ಥರ ಉಂಡೆ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಎಲ್ಲನೂ ಸೈಡ್ಗೆ ಇಟ್ಕೊತೀನಿ. ಈ ಥರ ಸ್ವಲ್ಪ ಉಂಡೆ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಹಂಗಾಗಿ ನಾನು ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಚಪಾತಿ ಹಿಟ್ಟು ತೊಗೊಂಡು ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ನಾವು ಒಬ್ಬಟ್ಟಿಗೆ ನಾವು ಇಟ್ಕೊಂಡು ಲಟ್ಟಿಸ್ಕೊತೀವಲ್ವ, ಅದೇ ಥರ ನಾನು ಇಟ್ಕೊಂಡು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾಸ್ ಇದ್ದರೆ ಅದನ್ನು ತೆಗೆದುಬಿಟ್ಟು ಲಟ್ಟಿಸ್ಕೊಳ್ಳಿ. ನೋಡಿ ಸ್ವಲ್ಪ ಹಿಟ್ಟನ್ನು ನೀವು ಹಾಕ್ಕೊತಾ ಇರಿ ನೋಡಿಕೊಂಡು. ನೋಡಿ ಈಗ ಆಗಿದೆ. ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ, ತವಾ ಇಟ್ಟು. ನಿಮಗೆ ಎಣ್ಣೆ ಆದರೂ ಹಾಕ್ಕೊಳ್ಳಿ, ಅಥವಾ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎರಡು ಕಡೆ ಈವನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಈ ಥರ ತಿರುಗಿಸಿ ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಳಗಡೆ ಸ್ಟಫಿಂಗೇನು ಬೇಯಬೇಕು ಅನ್ನೋದು ಅಗತ್ಯ ಇಲ್ಲ, ಯಾಕಂತಂದರೆ ನಾವು ಆಲ್ರೆಡಿ ಅದನ್ನು ಕುಕ್ ಮಾಡಿರ್ತೀವಿ. ಹಂಗಾಗಿ ಮೇಲೆ ಗೋಧಿ ಹಿಟ್ಟು ಈ ಥರ ಕೆಂಪಗೆ ರೋಸ್ಟ್ ಆದರೆ ಸಾಕು. ನೋಡಿ ಬಿಸಿ ಬಿಸಿ ಆಲೂ ಪರಾಟ ರೆಡಿ.